ಅದು ಪುಟಕ ನೀನು ಅದೇ ಗುಂಗ್ನಾಗಿದೆಯಲ್ಲ, ಅದಕ್ಕೆ ಯಾರು ಏನೇ ಮಾತಾಡಿದ್ರು ನೀನು ಸ್ಥಾನ ಅಂತಲೇ ಕೇಳಿಸ್ತದೆ. ಸರಿ, ನೀವು ಕೆಳಗಿರು, ನಾ ಬರ್ತೀವಿ. ಹಾಂ, ಬರ್ತಿಲ್ಲವಾ? ರಾಜಿ, ನಂಜಮ್ಮ, ಪುಟ್ಟಕ್ಕ ಹೋದ್ರಾ? ಏನದ ಓದ್? ಹಂಗಾರೆ ನಾನು ಈಗ ನಂಬ್ತೀನಿ ಕಣಮ್ಮ, ನಿನಗೇನೋ ಮೆಟ್ಕೊಂಡದೆ ಅಂತ. ಸಾನನ್ ಭೂತ ಬಂದು ಒಂಚೂರು ಉಸಿರು ಬಿಟ್ರು ರಕ್ತ ಕಾರ್ಕೊಂಡ್ ಸೊತೈತ್ಯ. ಅಪ್ಪಿ ತಪ್ಪಿ ನಮ್ಮ ಅವ್ವನ್ ಬಗ್ಗೆ ದನಿ ಎತ್ತದೋ, ಇನ್ಯಾಕ್ ನಮ್ಮ ಮನೆಯವ್ರ ತಂಟೆಗ್ ಬಂದ್ರೆ ನಿನ್ ಮೈನ ತುಂಡಾಗಿ ಕತ್ತರಿಸ್ಬಿಟ್ಟು ಒತ್ಕೊಂಡೋಯ್ತೀನಿ. ಏ ರಾಜವ, ನಿಂಗೆ ಗಾಳಿ ಮೆಟ್ಕೊಂಡಂಗೈತೆ. ಸದ್ಯಕ್ಕೆ ನೀನೆಲ್ಲೋ ಆಚೆ ಬರಬೇಡ. ಹಂಗೆ ನಿಂಬೆಹಣ್ಣು ತಾಯ್ತಾನ ಜೊತೆಲಿಟ್ಕೊ. ಮಣಿಕೊಂಡಿವಿನಿ. ನಿಂಬೆಹಣ್ಣಿನ ಹಾರ, ದೇವ್ರ ಫೋಟೋ, ಬೇವಿನ ಸೊಪ್ಪು, ತಾಯ್ತ ಎಲ್ಲ ಇದೆ. ಹಂಗೆ ಎಡ್ಗಾಲಿನ ಮೆಟ್ ತಗೊಂಡು ಕೆನ್ನೆಗೆ 4 ಬಾರಿಸ್ಕೊ. ಮೆಟ್ಕೊಂಡಿರೋದೇವಾ ಬುಟ್ಟೋಯ್ತದೆ. ಹಂಗ ಏ ರಾಜಿ, ಹಂಗನ್ಕಂಡು ಮನೆ ಒಳಗೆ ಕುತ್ಕೊಂಬೇಡ. ಆದಷ್ಟು ಬಿರ್ನೆ ಇದಕ್ಕೊಂದು ಪರಿಹಾರನ ಕಂಡಿಡ್ಕ. ನಂಜಮ್ಮ, ಅದಕ್ಕೆ ಕಾಳಿಗೆ ಹೇಳಿವ್ನಿ, ಗಡ್ಡರು ಮಂತ್ರವಾದಿನ ಕರ್ಸು ಅಂತ. ಅಯ್ಯ, ಈ ಮಂತ್ರವಾದಿ ತಂತ್ರವಾದಿ ಕೆಲಸಕ್ಕೆ ಬಿಡ್ತಿಲ್ಲ. ಸರಿಯಾಗಿ ಕೇಳಿಸ್ಕೊ. ನೆಟ್ಗೆ ಪುಟ್ಟಕ್ಕಂತ ಹೋಗಿ ಅವ್ರು ಕಾಲಿಗೆ ತಂದು ಸಂಸ್ಕೊಡುವ ಅಂತ ಎಲ್ಲ ಬಿಟ್ಟೈತೆ. ನಂಜಮ್ಮ, ಏನು ನೋಡ್ತಿದ್ದೆ ನೀನು? ನಾನು ಪುಟ್ಟಕ್ಕನ ಕಾಲಿಗೆ ಬೀಳೋದ? ಅದಾಗ್ದೇರ ಮಾಡ್ಬಿಡು. ನೋಡವ, ನಾನು ಗೋನ್ಸಿದ್ನಾಗ ಹೇಳಿನಿ, ಕೇಳೋದು ಬಿಡೋದು ನಿನಗೆ ಬಿಟ್ಟಿರೋದು ಮಾಡದ್ನೇ. ಕಂಟಿ, ಯಾಕೆ ಲೇಟ್ ಮಾಡಿಬಿಟ್ರೆ? ಅಣ್ಣಯ್ಯ, ಅಪ್ಪಯ್ಯ, ಸ್ನೇಹ, ಅವ್ವ ಯಾರೂ ಬರಲಿಲ್ವಾ? ಹೊರಗಡೆನೆ ಕೇಳುಮ ಅನ್ಕಂಡೆ. ಯಾಕಪ್ಪ ಕಂಟಿ, ಬಂಗಾರಮ್ಮ, ಸ್ನೇಹ, ಮಾದೇಗೌಡ್ರು ಯಾರು ಬರ್ನಿಲ್ವೇ? ಅದು ಹಬ್ಬಂಗೆ ಹೊಸಿ ಅರ್ಜೆಂಟ್ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಎಲ್ಲ ಸೀದಾ ಇಲ್ಲಿಗೆ ಬರ್ತಾರೆ. ನಂಗೆ ಗೊತ್ತು ನೀನು ಸುಳ್ಳು ಹೇಳ್ತಿದ್ಯಾ. ಅವ್ವ ಇಲ್ಲಿಗೆ ಬರಲ್ಲ ಅಂತ. ಅಲ್ಲ ಕಣ್ಬಿಟ್ಟಕ್ಕ, ಮಗಳ ಸೀಮಂತಕ್ಕೆ ಅವನೇ ಬರ್ನಿಲ್ಲ ಅಂದ್ರೆ ಹೆಂಗೆ ಹೇಳು ಅಲ್ವೇ? ನೋಡು, ನಾನು ನಿನ್ನ ಅತ್ತಿಗೆ ಸ್ಥಾನದಲ್ಲಿ ಬಂದಿದ್ದೀನಿ. ಇದಕ್ಕಾದ್ರೂ ಸಮಾಧಾನ ಮಾಡ್ಕೋ. ಹೌದು ವಸು, ರಾಧಾ ಹೇಳ್ತಿರೋದು ಸರಿಯಾಗೇ ಐತೆ. ಒಸಿ ಸಮಾಧಾನ ಮಾಡ್ಕೊಳವಾ. ನಂಜಮ್ಮ ಅವರೇ, ಬೀಗ್ರು ಮನೆಯಿಂದ ನಾವು ಬಂದಾಯ್ತು, ಇನ್ನು ಸೀಮಂತ ಶಾಸ್ತ್ರನ ಶುರು ಮಾಡ್ಬೋದಲ್ವಾ?
ಅಯ್ಯೋ ಮೂದೇವಿ ಇದ್ಯಾಕೆ ಹಿಂಗಾಡ್ತೈತೆ? ಶುರು ಆಗ್ಲಿ. ಒಳ್ಳೆ ಕೆಲ್ಸಕ್ಕೆಲ್ಲ ಈ ತರ ತಡ ಆಗ್ಬಾರ್ದು. ಬಸ್ಸು ನಡಿ. ರಾಧಾ ನಿಂತ್ಕ. ಅಮ್ಮವ್ರು ಬಂದ್ಮೇಲೆ ಶಾಸ್ತ್ರ ಶುರು ಮಾಡೋಣ. ಪುಟ್ಟಕ್ಕ ಅವ್ರೆ, ಅತ್ತೆ ಹೇಳಿರೋ ಪ್ರಕಾರ ಅವ್ರು ಇಲ್ಲಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲ ಬಂದೇ ಬರ್ತಾರೆ. ಅವ್ರು ಬರಲ್ಲ.